ವಿಜಯನಗರ ಅಂದರೆ ಹೊಸಪೇಟೆ ಜಿಲ್ಲೆಯ ಹಡಗಲಿ ತಾಲೂಕಿನ ಧಾರ್ಮಿಕ ಕ್ಷೇತ್ರ ಮೈಲಾರ ಶ್ರೀ ಏಳುಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ಜಾತ್ರೆಗೆ ಪ್ರತಿ ವರ್ಷ ಇಡೀ ವಿಶ್ವಾದ್ಯಂತನೇ ಹೆಸರುವಾಸಿಯಾಗಿದೆ. ಇಲ್ಲಿ ನಡೆಯುವ ಕಾರಣಿಕೋತ್ಸವ ಸಲುವಾಗಿ ಜನರು ಕಾದಿರುತ್ತಾರೆ. ಸುಮಾರು 15 ಅಡಿ ಮರದ ಬಿಲ್ಲನ್ನು ಏರಿ ಕಾರಣಿಕ ನುಡಿಯುವ ಗುರುವಯ್ಯ ಸದ್ದಲೆ ಎಂದು ಕೂಗಿದಾಗ ನೆರೆದ ಲಕ್ಷಾಂತರ ಜನ ನಿಶಬ್ದವಾಗಿ ನಿಂತು ಕಾರಣಿಕ ಭವಿಷ್ಯವನ್ನ ಆಲಿಸುತ್ತಾರೆ. ಧರ್ಮಾಧಿಕಾರಿಗಳಿಂದ ನೇಮಕಗೊಂಡ ಗೊರವಯ್ಯ ನುಡಿಯುವ ಕಾರಣಿಕ ಪ್ರಸ್ತುತ ವರ್ಷದ ಭವಿಷ್ಯ ಅಂದರೆ ಮಳೆ, ಬೆಳೆ, ರಾಜಕೀಯ ಏಳು ಬೀಳುಗಳನ್ನು ನಿರ್ಧರಿಸುತ್ತದೆ. ಜನಪದ ಶೈಲಿಯ ಈ ಜಾತ್ರೆ ನೂರಾರು ವರ್ಷಗಳಿಂದ ಮನೆಮಾತಾಗಿದೆ. ಹೋದ ವರ್ಷ ಜಾತ್ರೆ ಆರಂಭ ಆಗುವ ಮೊದಲೇ ದೇವಸ್ಥಾನದ ಆವರಣದಲ್ಲಿ ಆಗಿರುವ ಅವಘಡಗಳಿಂದ ಭಕ್ತರಲ್ಲಿ ಅತೀವ ಆತಂಕ ಉಂಟಾಗಿತ್ತು. ದೇವಸ್ಥಾನ ಎದುರು ನಡೆದ ಅವಘಡ ಮೈಲಾರ ಲಿಂಗೇಶ್ವರ ದೇವಸ್ಥಾನದಿಂದ ಉತ್ಸವ ಮೂರ್ತಿ ಹೊರಡುವಾಗ ಶಾರ್ಟ್ ಸರ್ಕ್ಯೂಟ್ನಿಂದ ದೇವಸ್ಥಾನದ ಮುಂಭಾಗದಲ್ಲಿರುವ ಪಾದಗಟ್ಟೆಯ ತ್ರಿಶೂಲ ಮುರಿದು ಬಿದ್ದಿತ್ತು. ಇದರಿಂದ ಜಾತ್ರೆ ಮುಗುವ ಮೊದಲೇ ಇದು ಅಪಶಕುನವ ಎಂಬ ಚರ್ಚೆಯನ್ನು ಭಕ್ತರು ಮಾಡಲು ಪ್ರಾರಂಭಿಸಿದ್ದರು. ಹೀಗಾಗಿ ಮೈಲಾರ ಕಾರಣಿಕ ಆಗುವವರೆಗೂ ಭಕ್ತರ ಮನದಲ್ಲಿ ಆತಂಕದ ಛಾಯೆ ಮೂಡಿತ್ತು. ದೇವಸ್ಥಾನದಿಂದ ಡೆಂಕನ ಮರಡಿಗೆ ಮೌನ ಸವಾರಿ ನಡೆಯುವಾಗ ಈ ಅವಘಡ ಸಂಭವಿಸಿತ್ತು. ಮೈಲಾರ ಜಾತ್ರೆಗೆ ಭಕ್ತರು ಕ್ಷೇತ್ರಕ್ಕೆ ಬರಲಿಲ್ಲ ಎಂಬ ಕಾರಣಕ್ಕೆ ಮೈಲಾರಲಿಂಗೇಶ್ವರ ಸ್ವಾಮಿ ಮುನಿಸಿಕೊಂಡನ ಎಂಬ ಚರ್ಚೆಗಳು ಭಕ್ತರಲ್ಲಿ ಉಂಟಾಗಿತ್ತು. ಮೈಲಾರಕ್ಕೆ ತೆರಳದಂಥ ಭಕ್ತರನ್ನು ತಡೆದಿದ್ದ ಪೊಲೀಸರು ಹಿಂದಕ್ಕೆ ಕಳಿಸಿದ್ದರು. ಈ ಘಟನೆಯಿಂದ ಭಕ್ತರು ಹಲವರು ಈ ರೀತಿಯಲ್ಲಿ ವ್ಯಾಖ್ಯಾನ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗಬಹುದೆಂದು ನಂಬಲಾಗಿತ್ತು. ಪಾದಗಟ್ಟೆಯ ತ್ರಿಶೂಲ ಮುರಿದು ಬಿದ್ದ ಅವಘಡ ಆತಂಕದ ಮಧ್ಯೆ ಆ ವರ್ಷ ಕಾರಣಿಕವೂ ನಡೆದಿತ್ತು. ಮೈಲಾರದಿಂದ ಕೇವಲ ಅಣತಿ ದೂರದಲ್ಲಿ ಅಂದರೆ 2 ಕಿಲೋಮೀಟರ್ ದೂರದಲ್ಲಿ ತುಂಗಭದ್ರಾ ನದಿ ಹರಿಯುತ್ತದೆ. ಮೈಲಾರಕ್ಕೆ ಇನ್ನೂ 6 ಗ್ರಾಮಗಳು ಪ್ರಾಚೀನ ಕಾಲದಲ್ಲಿ ಸೇರಿದ್ದವು. ಆದ್ದರಿಂದ ಈ ಗ್ರಾಮದ ದೇವರಾದ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಗೆ 7 ಕೋಟಿ ಮೈಲಾರಲಿಂಗ ಎಂದು ಕರೆಯುತ್ತಾರೆ. ಏಕೆಂದರೆ 7 ಗ್ರಾಮಗಳಿಗೆ ಕೋಟೆಗಳಿದ್ದವು. ಈ ಸ್ಥಳಕ್ಕೆ ಪುರಾಣದಲ್ಲಿ ಮೈಲಾರಿ ಎಂದು ಕರೆಯಲಾಗುತ್ತಿತ್ತು. ಮೈಲಾರಿ ಅಂದರೆ ತ್ರಿಮೂರ್ತಿಗಳ ಸಂಗಮವೆಂದರ್ಥ. ಮೈಲಾರ ಆಡುನುಡಿಗಳಲ್ಲಿ ಅಕ್ಷರ ಬದಲಾವಣೆಯಿಂದ ಮೈಲಾರವಾಗಿದೆ. ದಾನವರನ್ನು ಸಂಹರಿಸಿ ಮರುದಿನ ಪರಮಾತ್ಮನು ಬಿಲ್ಲನ್ನು ಅರ್ಧ ಭಾಗಕ್ಕೆ ಏರಿ ರೈತರಿಗೆ ಬೇಕಾದ ಮಳೆ, ಬೆಳೆ ಭವಿಷ್ಯವನ್ನು ನುಡಿದಿದ್ದನೆಂದು ಇಲ್ಲಿ ನಂಬಲಾಗುತ್ತದೆ. ಇದೇ ಕಾರಣ ಪ್ರತಿ ವರ್ಷವೂ ಸಹಿತ ಬಿಲ್ಲನ್ನು ಅರ್ಧ ಭಾಗಕ್ಕೆ ಏರಿ ಗೊರವಯ್ಯ ಭವಿಷ್ಯವನ್ನು ಕೂಡ ನುಡಿಯುತ್ತಾನೆ. ಈ ಕಾರ್ಯಕ್ರಮಕ್ಕೆ ಕಾರಣಿಕೋತ್ಸವ ಎಂದು ಕೂಡ ಕರೆಯುತ್ತಾರೆ. ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ಜರುಗುತ್ತದೆ. ಈ ದಿನದಲ್ಲಿ ಗೊರವಯ್ಯ ಬಿಲ್ಲನ್ನು ಏರಿ ಕಾರಣಿಕವನ್ನು ನುಡಿಯುವುದು ಒಂದು ವಾಡಿಕೆಯಾಗಿದೆ. ಇದೇ ಕಾರಣ ಈ ಜಾತ್ರೆಗೆ ಜನಸಾಗರವೇ ಹರಿದು ಬರುತ್ತದೆ. ಆ ಸಂಜೆ ಅಲ್ಲಿ ಲಕ್ಷಾಂತರ ಜನ ಸೇರುತ್ತಾರೆ. ಆದರೆ ಕಾರಣಿಕ ನುಡಿಯೋ ವೇಳೆ ಒಂಚೂರು ಸದ್ದು ಹೊರಬಾರದೇ ಇರೋದು ಅಲ್ಲಿನ ವಿಶೇಷತೆ ಹಾಗೂ ವಿಸ್ಮಯತೆ. ಗೊರವರನ್ನ ದಕ್ಷಿಣ ಕರ್ನಾಟಕದಲ್ಲಿ ಗೊರವ ಎಂದು ಹೇಳಿದರೆ ಉತ್ತರ ಕರ್ನಾಟಕದಲ್ಲಿ ಗ್ವಾರಪ್ಪ ಎಂದು ಕರೆಯುವುದು ರೂಢಿಯಾಗಿದೆ. ಗೊರವ ಶಬ್ದಕ್ಕೆ ಕ್ವಿಟಲ್ ನಿಘಂಟಿನಲ್ಲಿ ಒಂದು ಬಗೆಯ ಶೈವ ಭಿಕ್ಷುಕರು ಎಂದು ಹೇಳಲಾಗಿದೆ. ಗುರು ಎಂಬುದೇ ಗೊರವ ಶಬ್ದದ ಮೂಲ ಎಂಬುದು ಕೆಲವರ ಅಭಿಪ್ರಾಯ. ಗೊಗ್ಗ ಎಂದರೆ ಮೈಲಾರಲಿಂಗೇಶ್ವರನ ಹಿಂಬಾಲಕರು ಎಂದು ಕಿಟೆಲ್ ನಿಘಂಟು ಅಂದರೆ ಡಿಕ್ಷನರಿಯಲ್ಲಿ ವಿವರಣೆ ನೀಡಲಾಗಿದೆ. ಮಕ್ಕಳನ್ನು ಹೆದರಿಸಲು ಗೊಗ್ಗಯ್ಯ ಬಂದ ಎಂದು ತಾಯಂದಿರು ಹಿಂದೆ ಹೇಳುವ ವಾಡಿಕೆ ಇತ್ತು. ಗೊರವರು ಮೇಳ ನಡೆಸುವುದು ಇದೆ. ರಾತ್ರಿಯಲ್ಲಿ ನಡೆಯುವ ಈ ಮೇಳದಲ್ಲಿ 3 ಜನ ಭಾಗವಹಿಸುತ್ತಾರೆ.
ನಡುವೆ ಇರುವ ಕತೆಗಾರ ಡಮರುಗ ಆಡಿಸುವ ಕಥೆಯನ್ನು ನಿರೂಪಿಸುತ್ತಾ ಹೋದರೆ ಉಳಿದ ಇಬ್ಬರು ಅದೇ ರೀತಿ ನುಡಿಸುತ್ತಾ ಹಿಮ್ಮೇಳದಲ್ಲಿ ಹಾಡುತ್ತಾರೆ. ಈ ಸಂದರ್ಭದಲ್ಲಿ ಮೈಲಾರಲಿಂಗನ ಲೀಲೆಗಳನ್ನು ಪ್ರಮುಖವಾಗಿ ಹಾಡುತ್ತಾರೆ. ಆದರೆ ಮೈಸೂರು ಭಾಗದಲ್ಲಿ ಕೆಲವರು ಮಾದೇಶ್ವರ ಮತ್ತು ಮಂಟೇಸ್ವಾಮಿ ಕಾವ್ಯಗಳನ್ನು ಹಾಡುವುದು ಇದೆ. ಭಕ್ತರ ಮನೆಯಲ್ಲಿ ಹಿಂದೆ ಇಂಥ ಮೇಳಗಳು ಮದುವೆಯಲ್ಲಿ, ಹುಟ್ಟಹಬ್ಬಗಳಲ್ಲಿ ನಡೆಸಲಾಗುತ್ತಿತ್ತು. ದಕ್ಷಿಣ ಕರ್ನಾಟಕದ ಗೊರವರಿಗೂ ಉತ್ತರ ಕರ್ನಾಟಕದ ಗೊರವರಿಗೂ ವೇಷಭೂಷಣದಲ್ಲಿಯೂ ಅಲ್ಪ ಸ್ವಲ್ಪ ವ್ಯತ್ಯಾಸವಿದೆ. ದಕ್ಷಿಣದಲ್ಲಿ ಕಂಬಳಿ, ನಿಲುವಂಗಿ, ಗೊರಳಲ್ಲಿ ಭಂಡಾರ ಇಡುವ ಹುಲಿ ಚರ್ಮದ ಚೀಲ, ಕವಡೆ ಸರ, ಹೆಗಲಲ್ಲಿ ಭಿಕ್ಷಾಪಾತ್ರೆ, ದೋಣಿ, ಕೈಯಲ್ಲಿ ಡಮರುಗ, ತ್ರಿಶೂಲ ಇವು ಮುಖ್ಯವಾಗಿವೆ. ತಲೆಯ ಮೇಲೆ ಬಿಳಿಯ ರುಮಾಲು ಇರುತ್ತದೆ. ಕೆಲವೊಮ್ಮೆ ಕರಡಿಯ ಕೂದಲು ಕುಲಾವಿ ಧರಿಸುವುದು ಉಂಟು. ಉತ್ತರ ಕರ್ನಾಟಕದಲ್ಲಿ ಗೊರಪ್ಪ ಮೇಲಿನ ವೇಷಭೂಷಣಗಳ ಜೊತೆ ಒಕ್ಕಳ ಗಂಟೆ, ರಟ್ಟೆ ಬಳೆ, ಕಾಲಗೆಜ್ಜೆ, ಹುಲಿ ಚರ್ಮ, ಕೊರಳ ಕವಡೆ, ನಡುಪಟ್ಟಿ, ಎಲೆ ಸಂಚಿ ಮತ್ತು ಪಿಳ್ಳಂಗೋವಿ ಮೊದಲಾದವುಗಳನ್ನು ಬಳಸುತ್ತಾರೆ. ಕರಡಿ ಕೂದಲ ಟೋಪಿ, ಕರಿಯ ನಿಲುವಂಗಿ, ಅದರ ಮೇಲೆ ಕವಡೆ ಪಟ್ಟಿಗಳನ್ನು ಧರಿಸುವುದು ಸರ್ವೇ ಸಾಮಾನ್ಯ. ಗೊರವರಿಗೂ ದೀಕ್ಷೆ ಕೊಡುವ ಸಂಪ್ರದಾಯವಿದೆ. ಮನೆಯ ಹಿರಿಯ ಮಗ ಈ ದೀಕ್ಷೆಗೆ ಮಾತ್ರ ಅರ್ಹ. ಹೆಚ್ಚಾಗಿ ಇವರು ಹಾಲು ಮತದ ಕುರುಬರೇ ಆಗಿರುತ್ತಾರೆ. ಉಳಿದಂತೆ ಇತರ ಜಾತಿಯವರು ದೀಕ್ಷೆ ಪಡೆಯುತ್ತಾರೆ. ಅವರನ್ನು ದೇವರನ್ನು ಹೊತ್ತವರು ಎನ್ನುತ್ತಾರೆ. ಗುರುವಿನಿಂದ ದೀಕ್ಷೆ ಪಡೆಯುವಾಗ ಕಾಲಿಗೆ ಮಿಂಚು, ಕೈಗೆ ಕಂಕಣ, ಪಂಚ ಕಳಸ, ಕಂಬಳಿ, ಗದ್ದುಗೆಗಳೊಂದಿಗೆ ತಮ್ಮ ದೇವರುಗಳ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಾರೆ. ಕಾಲಿಗೆ ಎಕ್ಕಡ ಹಾಕುವುದಿಲ್ಲ, ಗಾಡಿ ಮೇಲೆ ಕೂಡುವುದಿಲ್ಲ, ಸರ್ಪಗಳನ್ನು ಹೊಡೆಯುವುದಿಲ್ಲ, ತಂದೆ ತಾಯಿ ದೋಷಣೆ ಮಾಡುವುದಿಲ್ಲ ಎಂದು ಗೊರವಪ್ಪ ಪ್ರಮಾಣವಚನ ತೆಗೆದುಕೊಳ್ಳುತ್ತಾರೆ. ಮೈಲಾರ ಲಿಂಗ ಕ್ಷೇತ್ರಗಳು ದಕ್ಷಿಣ ಭಾರತದಲ್ಲಿ ಅನೇಕ ಇವೆ. ಅದರಲ್ಲೂ ಕರ್ನಾಟಕದಲ್ಲಿ ಹೇರಳ, ಹಾವೇರಿ ಜಿಲ್ಲೆಯ ದೇವರಗುಡ್ಡ, ಹಿರಿಯ ಮೈಲಾರ, ಇನ್ನೂ ಅನೇಕ ಕಡೆ ಮೈಲಾರ ಲಿಂಗ ಕ್ಷೇತ್ರಗಳನ್ನು ನೀವು ನೋಡಬಹುದು. ಇವುಗಳಲ್ಲಿ ದೇವರಗುಡ್ಡ ಕ್ಷೇತ್ರವೇ ಮುಖ್ಯವಾದದ್ದು. ಗೊರವರು ಮಾಡುವ ಸಾಮೂಹಿಕ ನೃತ್ಯಕ್ಕೆ ಗೊರವರ ಕುಣಿತ ಎಂದು ಹೇಳುತ್ತಾರೆ. ಒಂದು ತಂಡದಲ್ಲಿ ಸುಮಾರು 10 ರಿಂದ 12 ಮಂದಿ ಇರುತ್ತಾರೆ. ಕುಣಿತ ಆರಂಭಿಸುವ ಮೊದಲು ಹಿರಿಯ ಗೊರವ ಪಿಳ್ಳಂಗೋವಿ ಊದಿ ಡಮರುಗ ಬಾರಿಸುತ್ತಾರೆ. ಅನಂತರ ಡಮರುಗದ ಗತಿಗೆ ತಕ್ಕಂತೆ ಮುಂದೆಜ್ಜೆ ಹಿಂದೆಜ್ಜೆ ಹಾಕುತ್ತಾ ಕುಣಿಯಲು ತೊಡಗುತ್ತಾರೆ. ಟೋಪಿಯನ್ನು ಮುಂದೆ ಚಾಚುತ್ತಾ ವೃತ್ತಾಕಾರದಲ್ಲಿ ಸುತ್ತುತ್ತಾ ಕುಣಿತಕ್ಕೆ ವೈವಿಧ್ಯತೆಯನ್ನು ತರುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನೀವು ಗೊರಪ್ಪನನ್ನ ಭೇಟಿಯಾಗಿದ್ದರೆ, ಅವರ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಇದ್ದರೆ ಅವುಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನೀವು ಗೊರಪ್ಪನನ್ನು ನೋಡದೇ ಇದ್ದಲ್ಲಿ ದಯವಿಟ್ಟು ಮೈಲಾರಲಿಂಗ, ದೇವರಗುಡ್ಡ, ದೇವಿ ಹೊಸೂರು ಇಂಥ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟರೆ ಗೊರಪ್ಪನನ್ನ ನೀವು ಕಾಣಬಹುದು. ಹಾಗೂ ನೀವು ಎಂದಿಗೂ ಕಾರಣಿಕವನ್ನು ಕೇಳಿಲ್ಲ, ನೋಡಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ಆದರೂ ಮೈಲಾರಲಿಂಗೇಶ್ವರ ಜಾತ್ರೆಗೆ ಹೋಗಿ ಇದನ್ನು ಕೂಡ ನೀವು ಸಾಕ್ಷಾತ್ಕರಿಸಬಹುದು.